ಕಾರ್ಯಕ್ರಮದಲ್ಲಿ ಕನ್ಯಾ ರಾಶಿ ಹಸ್ತ ನಕ್ಷತ್ರದ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗಾಗಲೇ ನಾವು ವರಲಕ್ಷ್ಮಿ ಹಬ್ಬದ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೆ ಬರ್ತಿದ್ದೀವಿ. ಇನ್ನು ಇವತ್ತು ಕನ್ಯಾ ರಾಶಿ ಹಸ್ತ ನಕ್ಷತ್ರ ಇದೆ. ಸೊ ಹಾಗಾಗಿ ಆ ರಾಶಿಯವರಿಗೆ ಹೇಗಿದೆ ಇವತ್ತು ಅನ್ನೋದ್ರ ಬಗ್ಗೆ ನೋಡಿ, ಇವತ್ತು ಕನ್ಯಾ ರಾಶಿ ಮತ್ತೆ ಹಸ್ತ ನಕ್ಷತ್ರ. ಸೊ ಇವತ್ತಿನ ಒಂದು ಕನ್ಯಾ ರಾಶಿಯವರಿಗೆ ಸ್ವಲ್ಪ ಟೈಮು ಬ್ಯಾಡ್ ಇದೆ ಅಂತ ಹೇಳ್ತಾ ಬರ್ತಾ ಇದ್ದೀನಿ. ಸೊ ಅದ್ರ ಜೊತೆ ಹಸ್ತ ನಕ್ಷತ್ರದವರ ಒಂದು ಗುಣ ಲಕ್ಷಣಗಳು ಹೇಗಪ್ಪ ಇರುತ್ತೆ ಅಂತಂದರೆ, ಯಾಕಂದರೆ ನಕ್ಷತ್ರಗಳ ಬಗ್ಗೆ ಕೂಡ ಹೇಳಬೇಕಾಗತ್ತೆ. ಹಾಗಾಗಿ ಹೇಗಪ್ಪ ಇರುತ್ತೆ ಅಂತಂದರೆ, ಹಸ್ತ ನಕ್ಷತ್ರ ಬಂದು ಕನ್ಯಾ ರಾಶಿಗೆ ಬರುತ್ತೆ. ಸೊ ನಕ್ಷತ್ರಾಧಿಪತಿ ಚಂದ್ರ, ರಾಶಿ ಅಧಿಪತಿ ಬುಧ ಇರ್ತಾನೆ. ಅಂದರೆ ಚಂದ್ರನ ಒಂದು ಬುಧನ ಕಾಂಬಿನೇಷನ್ ಇರುತ್ತೆ. ಸೊ ಹಸ್ತ ನಕ್ಷತ್ರದ ಅಧಿದೇವತೆ ಬಂದು ಸೂರ್ಯ. ಯಾಕಂದರೆ ಇದಕ್ಕೆ ಬೇರೆ ಒಂದು ಗ್ರಹ ದೇವರು ಇರುತ್ತೆ, ದೇವರು ಅಧಿದೇವತೆ ಬೇರೆ ಇರುತ್ತೆ. ಕನ್ಯಾ ರಾಶಿಗೆ ರಾಶಿ ಅಧಿಪತಿ ಬುಧ ಇರ್ತಾರೆ. ಹಾಗೆ ನೋಡಿ, ನಕ್ಷತ್ರ ಮತ್ತು ನಕ್ಷತ್ರಾಧಿಪತಿ ಚಂದ್ರ, ನಕ್ಷತ್ರಕ್ಕೆ ಒಂದು ದೇವರು ಇರ್ತಾರೆ, ಅದರ ಅಧಿಪತಿ ಚಂದ್ರ ಆಗಿರ್ತಾರೆ. ಸೊ ಈ ಹಸ್ತ ನಕ್ಷತ್ರದವರಿಗೆ ಚಂದ್ರ ದಶೆ 10 ವರ್ಷ ಬರುತ್ತೆ. ಅಂದರೆ ಮೊದಲನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ ಅಂತ ಈ 4 ಪಾದನೂ ಡಿವೈಡ್ ಆಗುತ್ತೆ. 10 ವರ್ಷ, 7.5 ವರ್ಷ, 5 ವರ್ಷ ಮತ್ತು 2.5 ವರ್ಷ ಬರುತ್ತೆ. ಸೊ ಹಸ್ತ ನಕ್ಷತ್ರದವರ ಒಂದು ಅಕ್ಷರ ಏನಪ್ಪ ಬರುತ್ತೆ ಅಂದರೆ ಪ, ಪಿ, ನ, ಶ ಅಂತ 4 ಅಕ್ಷರ ಬರುತ್ತೆ. ಸೊ ಈ 4 ಅಕ್ಷರದಲ್ಲಿ ಕನ್ಯಾ ರಾಶಿಯಲ್ಲಿ ಯಾವ ಹೆಸರು ಬೇಕಾದರೂ ಇಟ್ಕೊಳ್ಬೋದು. ಇವಾಗೆಲ್ಲ ನ್ಯೂಮರಾಲಜಿ ಪ್ರಕಾರ ಹೆಸರು. ಸೊ ಇವರ ಒಂದು ಗುಣಲಕ್ಷಣ ಏನಪ್ಪ ಅಂತಂದರೆ, ತುಂಬ ಶಾಂತ ಸ್ವಭಾವದವರು ಹಸ್ತ ನಕ್ಷತ್ರದಲ್ಲಿ ಇರ್ತಾರೆ. ಯಾರೆಲ್ಲ ಹಸ್ತ ನಕ್ಷತ್ರದವರು ಅವ್ರ ಮನೇಲಿ ಇರ್ತಾರೆ ನೋಡಿ, ಮ್ಯಾಚ್ ಮಾಡ್ಕೊಳ್ಳಿ. ಮತ್ತು ಮುಖ್ಯವಾಗಿ ಅದು ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಅವ್ರಿಗೆ ಯಾರ ಹತ್ರನೂ ತಲೆ ತಗ್ಸೋದು, ಯಾರಾದರೂ ಏನಾದರೂ ಅಂದರೆ ಹರ್ಟ್ ಮಾಡ್ಕೊಂಬಿಡೋದು, ಅವ್ರಿಗೆ ಹರ್ಟ್ ಮಾಡ್ಕೊಬಿಡೋದು, ಯಾಕೆ ನಾನು ಹಿಂಗಂದ್ರು ಅಂತ ಯಾವಾಗಲೂ ಅವ್ರು ಥಿಂಕ್ ಮಾಡ್ಕೊಳ್ಳೋದು, ಇದೆಲ್ಲ ಕೂಡ ಜಾಸ್ತಿ ಹಸ್ತ ನಕ್ಷತ್ರದವ್ರಿಗಿರುತ್ತೆ. ಅದರಲ್ಲೂ ಹಸ್ತ ನಕ್ಷತ್ರದವ್ರಿಗೆ ಹೆಣ್ಣುಮಕ್ಕಳು ಬೇಜಾರು ಮಾಡ್ಕೋಬೇಡಿ. ಹೆಣ್ಣುಮಕ್ಳಿಗೆ ಅಂದರೆ ಅವ್ರ ಮದುವೆ ಆಗಿ ವಯಸ್ಸಾಗಿರಲಿ, ಏನಾದ್ರೂ ಅವ್ರ ತವ್ರ ಮನೆ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ಸೊ ತವ್ರ ಮನೆ ಮೇಲೆ ಪ್ರೀತಿ ಅಂದರೆ ಅವ್ರ ತವ್ರ ಮನೆಯವ್ರನ್ನ ಕರ್ಕೊಂಬರೋದು, ಇಟ್ಕೊಳ್ಳೋದು, ಇವರು ಹೋಗೋದು ಬರೋದು, ಇನ್ಯಾರು ಬೇಡ. ಅವ್ರೊಂದು ಸರ್ಕಲ್ ಹಾಕ್ಕೊಂಡ್ಬಿಟ್ಟಿರ್ತಾರೆ. ಆ ಸರ್ಕಲಲ್ಲಿ ಅವ್ರಿಗೆ ಯಾರು ಬೇಕೋ ಅವ್ರು ಮಾತ್ರ ಕರ್ಸ್ಕೊತಾರೆ, ಅವ್ರು ಮಾತ್ರ ಹೋಗ್ತಾರೆ. ಈ ಥರ ಒಂದು ರೂಢಿ ಹಸ್ತ ನಕ್ಷತ್ರದವ್ರಿಗಿರುತ್ತೆ. ಸೊ ಈ ಒಂದು ಕ್ವಾಲಿಟಿ ಹಸ್ತ ನಕ್ಷತ್ರದವ್ರಿಗೆ. ಅದೇ ಹೆಣ್ಣು ಮಕ್ಕಳಾದರೆ ತಾಯಿ ಮನೆ ಮೇಲೆ ಪ್ರೀತಿ ಜಾಸ್ತಿ, ಒಲವು ಜಾಸ್ತಿ. ಅದೇ ಗಂಡು ಮಕ್ಕಳಾದರೆ ಅವ್ರಿಗೂ ಅಷ್ಟೇ, ತಾಯಿ ಮೇಲೆ ಪ್ರೀತಿ ಜಾಸ್ತಿ, ತಾಯಿ ಮನೆ ಮೇಲೆ ಪ್ರೀತಿ ಜಾಸ್ತಿ. ಅಕಸ್ಮಾತು ಹಸ್ತ ನಕ್ಷತ್ರದವರು ಗಂಡು ಮಕ್ಕಳು ಯಾರಾದರೂ ಜೊತೇಲಿರಲ್ಲ, ಪೇರೆಂಟ್ಸ್ ಜೊತೆ ಇರಲ್ಲ, ಗಂಡ ಹೆಂಡತಿ ಎಲ್ಲೋ ಕೆಲಸ ಮಾಡ್ತಿರ್ತಾರೆ. ಇವಾಗೆಲ್ಲ ಒಂದೇ ಊರಲ್ಲಿ, ಒಂದೇ ಜಾಗದಲ್ಲಿ, ಒಂದೇ ಏರಿಯಾದಲ್ಲಿದ್ದರೂ ಅಮ್ಮನ ಮನೆ ಸಪ್ರೇಟು, ಇವ್ರ ಮನೆ ಸಪ್ರೇಟು. ಅಂದರೆ ಅತ್ತೆ ಸೊಸೆಗೆ ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ, ಕೆಲವೊಂದು ಕಡೆ ಆ ಥರ ಇದೆ. ಸೊ ಅವ್ರೇನು ಮಾಡ್ತಾರೆ, ಅತ್ತೆ ಸೊಸೆಗೆ ಆಗಿಲ್ಲ ಅಂತಂದರೆ ಹಸ್ತ ನಕ್ಷತ್ರದವ್ರಿಗೆ ಗಂಡಸರು ಹೇಳ್ತೀನಿ, ಪುರುಷರು ಹೆಂಗೋ ಮ್ಯಾನೇಜ್ ಮಾಡಬೇಕಲ್ವಾ. ತಾಯಿ ಮೇಲೆ ಅತಿ ಹೆಚ್ಚು ಪ್ರೀತಿ, ಅವ್ರಿಗೂ ತಾಯಿ ಮೇಲೆ ಪ್ರೀತಿ, ತಾಯಿ ಮನೆ ಮೇಲೆ ಪ್ರೀತಿ. ಅವ್ರೇನು ಮಾಡ್ತಾರೆ, ಬಿಡಲ್ಲ, ದಿನಕ್ಕೆ ಒಂದು ಸತಿ ಆದರೂ ಹೋಗೋದು, ತಾಯಿನ ಮಾತಾಡ್ಸೋದು, ನೋಡೋದು. ಹತ್ರ ಇದ್ದರೆ, ದೂರ ಇದ್ದರೆ ಅಟ್ಲೀಸ್ಟ್ ಫೋನ್ ಕಾಲಲ್ಲಾದರೂ ಮಾತಾಡಿಸ್ತಾರೆ. ಅಂದರೆ ಕಮ್ಯುನಿಕೇಷನ್ ಬಿಡೋದೇ ಇಲ್ಲ. ಅತಿ ಹೆಚ್ಚು ಒಲವಿರುತ್ತೆ, ತಾಯಿ ತಂದೆ ಮೇಲೆ ಒಲವು ಜಾಸ್ತಿ, ಹೆಣ್ಮಕ್ಳಿಗೂ ಒಲವು ಜಾಸ್ತಿ. ಹೆಣ್ಮಕ್ಳಾದರೆ ಹೋಗಿ ತವ್ರ ಮನೇಲಿ ಕುತ್ಕೋತಾರೆ, ಇಲ್ಲ ಅವ್ರನ್ನ ಕರ್ಸ್ಕೊಬಂದು ಮನೇಲಿ ಇಟ್ಕೋತಾರೆ. ಯಾಕಂದರೆ ಗಂಡ ಕೇಳಲೇಬೇಕು, ಆಯಿತಾ. ಅದೇ ಗಂಡು ಮಕ್ಕಳಾದರೆ ಹೆಂಡ್ತಿನೂ ಮ್ಯಾನೇಜ್ ಮಾಡಬೇಕಲ್ವಾ, ಹೋಗ್ತಾರೆ, ಮಾತಾಡ್ಕೊಂಬರ್ತಾರೆ, ಇಲ್ಲ ಫೋನ್ ಮಾಡ್ತಾರೆ, ಮಾತಾಡ್ತಾರೆ, ಈ ಥರ ಮ್ಯಾನೇಜ್ ಮಾಡ್ತಿರ್ತಾರೆ. ಅಂದರೆ ಅವರ ಒಂದು ಪೇರೆಂಟ್ಸ್ನ ಬಿಡಲ್ಲ, ಎಲ್ಲಿದ್ದರೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹಸ್ತ ನಕ್ಷತ್ರದವರು. ಅದು ಬಿಟ್ಟು ಹಸ್ತ ನಕ್ಷತ್ರದವ್ರಿಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ, ಯಾರ ಜೊತೆನೂ ಹೊಂದ್ಕೊಳ್ಳಲ್ಲ ಜಾಸ್ತಿ, ಮಾತು ತುಂಬ ಕಮ್ಮಿ. ಅವರು 10 ಮಾತಲ್ಲಿ 1 ಮಾತು ಮಾತಾಡ್ತಾರೆ, 10 ಮಾತು ಮಾತಾಡ್ತಿದ್ರೆ. ಆಮೇಲೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಬೌಂಡ್ರಿ ಹಾಕ್ಕೊಂಡಿರ್ತಾರಲ್ವ, ಅದೇ ಬೌಂಡ್ರಿಯಲ್ಲಿರ್ತಾರೆ, ಅಲ್ಲಿ ಯಾರು ಎಂಟರ್ ಆಗಬಾರ್ದು. ಇವಾಗ 4 ಜನ ಅಂದರೆ 4 ಜನಕ್ಕೆ ಸೀಮಿತ ಆಗಿರ್ತಾರೆ ಅವರು. ಎಕ್ಸ್ಟ್ರಾ ಇನ್ನೊಬ್ರು ಬಂದ್ರೂ ಅವ್ರ ಹತ್ರ ಏನು ಮಾತಾಡೋದು, ನಮ್ಗೆ ಯಾಕೆ ಬೇಕು ಅನ್ನೋ ಮೆಂಟಾಲಿಟಿ ಜಾಸ್ತಿ ಇರುತ್ತೆ. ಅದು ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಹಸ್ತ ನಕ್ಷತ್ರದವರ ಒಂದು ಗುಣಲಕ್ಷಣ ಆಗಿರುತ್ತೆ. ಸೊ
ಇವರೇನು ಗೊತ್ತಾ, ಯಾರಿಗೂ ಅಡಿಯಾಳಾಗಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಅಂದರೆ ಯಾರಿಗೂ ದಾಸರಾಗಿ ಇರೋದಕ್ಕೆ ಇಷ್ಟಪಡಲ್ಲ. ಅವ್ರಿಗವರು ನಮಗೆ ನಾವೇ ಹೆಚ್ಚು ಅಂತ ಅಂದರೆ ಅವ್ರೇನು ದರ್ಪ ಮಾಡಲ್ಲ ಯಾರ ಮೇಲೂ, ಯಾರ ಸವಸಕ್ಕೂ ಹೋಗಲ್ಲ, ಯಾರ ತಂಟೆಗೂ ಹೋಗಲ್ಲ. ಅವ್ರ ಪಾಡ್ಗೆ ಅವ್ರು ಇದ್ಬಿಡ್ತಾರೆ, ಅವ್ರ ಪಾಡ್ಗೆ ಅವ್ರು ಇರೋದು. ಯಾರಾದರೂ ಎಕ್ಸ್ಟ್ರಾ ಬಂದರೆ ಎಷ್ಟು ಮಾತೋ ಅಷ್ಟು ಮಾತು, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಬರಲಿ ಹೋಗಲಿ ಏನಾದರೂ ಮಾಡ್ಕೊಳ್ಳಿ, ತಲೆನೇ ಕೆಡಿಸ್ಕೊಳ್ಳಲ್ಲ. ಇವ್ರಿಗೆ ಹೆಂಗೆ ಬೇಕೋ ಹಂಗೆ ಇದ್ಬಿಡ್ತಾರೆ. ಒಳ್ಳೇದೇ ಇದೊಂಥರ. ಆದರೂ ಬಂಧು ಬಳಗ ಎಲ್ಲ ಬೇಕಲ್ವಾ, ನಮಗೆಲ್ಲ ಮಾತು ಬೇಕು, ಮಾತು ಜಾಸ್ತಿ. ನಾವು ಯಾರಾದರೂ ಸಿಕ್ಕಿದ್ರೆ ಒಬ್ರ ಹತ್ರ ಮಾತಾಡ್ತೀರಿ, ಇನ್ನೂ 4 ಜನನೂ ಪರಿಚಯ ಮಾಡ್ಕೊಂಬಿಟ್ಟಿರ್ತೀವಿ. ಆದರೆ ಹಸ್ತ ನಕ್ಷತ್ರದವ್ರು ಆ ಥರ ಅಲ್ಲ, ಆ ಒಬ್ರ ಹತ್ರ ಮಾತಾಡೋಕ್ಕೆ ತುಂಬ ಕಷ್ಟಪಡ್ತಾರೆ ಅವರು. ಸೊ ಹಸ್ತ ನಕ್ಷತ್ರದವರು ಆ ಥರ ಒಂದು ಸ್ವಭಾವನ ಇದು ಮಾಡಿಕೊಡ್ತಾರೆ. ಮತ್ತು ಪಾಲನೆಗಳನ್ನ ಜಾಸ್ತಿ ಪಾಲಿಸ್ತಾರೆ. ಮನೆಯ ಆಚಾರದಲ್ಲಾಗಿರ್ಬೋದು, ವಿಚಾರ ಆಗಿರ್ಬೋದು, ಅವರೊಂದು ಗೈಡ್ಲೈನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಗೈಡ್ಲೈನ್ ಬಿಟ್ಟು ಅವರು ದಾಟೋದಿಲ್ಲ. ಆ ಗೈಡ್ಲೈನಲ್ಲೇ ನಡೀತಾ ಇರ್ತಾರೆ. ಅಂದರೆ ಅವ್ರಿಗೆ ಹಾಕ್ಕೊಳ್ಳೋದು ಬೇರೆ ಯಾರೋ ಗೈಡ್ಲೈನ್ ಹಾಕಿದ್ರೆ ಅದನ್ನು ಪಾಲಿಸಲ್ಲ ಅವರು. ನಾನು ಹೀಗೆ ಇರಬೇಕು, ನನ್ನ ದಿನಚರಿ ಹೀಗೆ, ನಾನು ಇಷ್ಟೊತ್ತಿಗೆ ಮಲಗಬೇಕು, ನಾನು ಇಷ್ಟೊತ್ತಿಗೆ ಎದ್ದೇಳಬೇಕು, ಪ್ರತಿಯೊಂದರಲ್ಲೂ ಅವ್ರ ಗೈಡ್ಲೈನು. ಇದರಲ್ಲಿ ಗಂಡಸರು ಅಷ್ಟೇ, ಹೆಂಗಸರು ಅಷ್ಟೇ. ಇಷ್ಟು ಗಂಟೆ ಕೆಲಸ ಮಾಡಬೇಕು. ಒಂದು ಕೆಲಸ ಅಂದರೆ ಒಂದೇ ಕೆಲಸ ಮಾಡೋದು, ಅದನ್ನು ಮೀರಿ ಎಕ್ಸ್ಟ್ರಾ ಕೆಲಸ ಮಾಡೋಕ್ಕೆ ಹೋಗಲ್ಲ ಅವರು. 2 ಕೆಲಸ ಅಂದರೆ 2 ಕೆಲಸ ಮಾಡೋದು. ಸೊ ಇದು ಜೆಂಟ್ಸು ಅಷ್ಟೇ, ಇವರು ಅಷ್ಟೇ. ಮತ್ತು ಇವ್ರಿಗೆ ತುಂಬ ಏನಪ್ಪ ಅಂದರೆ ಆರೋಗ್ಯದ ವಿಚಾರ ಅಂತ ಬಂದಾಗ ಕೋಲ್ಡ್ ಅನ್ನೋದು ಆಗಲ್ಲ. ತುಂಬ ಶೀತ ಬಾಧೆಯಿಂದ, ಯಾಕಂದರೆ ಎಲ್ಲಾದರೂ ಹಸ್ತ ನಕ್ಷತ್ರದವ್ರು ನೋಡಿ ಬೇಕಾದ್ರೆ ನಿಮ್ಮ ಮನೇಲಿದ್ದರೆ ಅವ್ರಿಗೆ ಕೋಲ್ಡ್ ಎಫೆಕ್ಟು ಜಾಸ್ತಿ ಆಗುತ್ತೆ. ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬಂದುಬಿಟ್ರೆ ಸುಸ್ತಾಗೋದು, ಕೋಲ್ಡ್ ಆಗೋದು, ಗಂಟ್ಲು ನೋವು, ನೆಗಡಿ ಬರೋದು, ಅದರಿಂದ ಜ್ವರ ಬರೋದು, ಈ ಥರ ಅಸ್ತಮ ಅನ್ನೋ ಕಾಯಿಲೆ ಕೂಡ ಇವ್ರಿಗೆ ಕಾಡ್ತಾ ಇರುತ್ತೆ. ಹಸ್ತ ನಕ್ಷತ್ರದವ್ರಿಗೆ ಅತಿ ಹೆಚ್ಚು ಅಸ್ತಮ ಕಾಯಿಲೆ. ಮತ್ತು ಮೂಗಿನಲ್ಲಿ ತೊಂದರೆ ಇರುತ್ತೆ ಅವ್ರಿಗೆ. ಮೂಗಿನಲ್ಲಿ ಏನಪ್ಪ ಅಂತಂದರೆ ಇವಾಗ ದುರ್ಮಾಂಸ ಬೆಳೆಯೋದು, ಈ ಥರ ಮೂಗಿನ ತೊಂದರೆ ಜಾಸ್ತಿ ಇರುತ್ತೆ. ಮತ್ತು ತುಂಬ ಸ್ವಲ್ಪ ಏಜ್ ಆದಮೇಲೆ ಈ ರಕ್ತದೊತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ ಅವ್ರಿಗೆ. ಬ್ಲಡ್ ರಿಲೇಟೆಡ್ ಕಾಯಿಲೆ ಯಾವುದಾದ್ರೂ ಬರ್ಬೋದು ಹಸ್ತ ನಕ್ಷತ್ರದವ್ರಿಗೆ. ಇದೆಲ್ಲ ಹಸ್ತ ನಕ್ಷತ್ರದವರ ಗುಣಲಕ್ಷಣ ಆಗಿರುತ್ತೆ. ಆದರೆ ತುಂಬ ಒಳ್ಳೆಯವರು ಅಂತಂದರೆ ಯಾರ ತಂಟೆಗೂ ಹೋಗಲ್ಲ. ಅವರಾಯಿತು, ಅವ್ರ ಕೆಲಸ ಆಯಿತು, ಅವರು ಇದಾಯಿತು, ಏನೋ ಒಂದು ಅವ್ರ ಪ್ರಕಾರ ಅವ್ರು ಮಾಡಿಕೊಂಡು ಯಾರ ತಂಟೆಗೂ ಹೋಗಲ್ಲ, ಯಾರನ್ನೂ ಅವರು ಇದಕ್ಕೆ ಬರೋಕ್ಕೆ ಬಿಡಲ್ಲ. ಆ ಥರ ಮೇಂಟೈನ್ ಮಾಡ್ತಿರ್ತಾರೆ ಹಸ್ತ ನಕ್ಷತ್ರದವರು. ಸೊ ಇದು ಹಸ್ತ ನಕ್ಷತ್ರದವರ ಗುಣಲಕ್ಷಣ ಅಂತ ಹೇಳ್ಬೋದು. ಸೊ ಇದ್ರ ಜೊತೆಗೆ ನೋಡಿ, ಇವತ್ತು 30ನೇ ತಾರೀಕು. ಸೊ ಈ 30ನೇ ತಾರೀಕು ಒಂದು ರೆಮಿಡಿ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತೆ. ಇವತ್ತಿನ ದಿನಕ್ಕೆ ಏನಪ್ಪ ರೆಮಿಡಿ ಅಂತ ಅಂದರೆ, ಯಾರ ಮನೇಲಿ ಅತಿ ಹೆಚ್ಚು ಸಾಲ ಆಗಿರುತ್ತೆ, ಸಾಲ ಬಾಧೆಯಿಂದ ಕಾಡ್ತಾ ಇರುತ್ತೆ, ಏನಪ್ಪ ಮಾಡೋದು, ಲೋನ್ ತೊಗೊಂಡಿದ್ದೀವಿ ತೀರ್ಸೋಕ್ಕಾಗ್ತಿಲ್ಲ, ಸಾಲದ ಮೇಲೆ ಒಂದು ಸಾಲ ಮಾಡಿರ್ತಾರೆ, ಆ ಸಾಲ ತೀರ್ಸೋಕ್ಕೆ ಇನ್ನೊಂದು ಕಡೆ ಸಾಲ ತೊಗೊಳ್ತಾರೆ, ಲೋನ್ ಮಾಡಿರ್ತಾರೆ, ಆ ಲೋನ್ ಕಟ್ಟೋಕ್ಕಾಗಲ್ಲ, ಆ ಲೋನ್ ಕಟ್ಟೋಕ್ಕೆ ಇನ್ನೊಂದು ಕಡೆಯಿಂದ ಇನ್ನೆಲ್ಲೋ ಸಾಲ ಮಾಡೋದು, ಹಿಂಗೆ ಮಾಡೋದು, ಇಲ್ಲ ಕಂಪ್ನಿಯಲ್ಲಿ ದುಡ್ಡು ತೊಗೊಬಿಡೋದು, ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಅಡ್ವಾನ್ಸ್ ತೊಗೊಬಿಡೋದು, ಹೀಗೆ ಒಂದ್ರ ಮೇಲೆ ಒಂದು ಸಾಲ ಬಾಧೆಯಿಂದ ಯಾರು ತುಂಬ ನರಳ್ತಾ ಇರ್ತೀರ, ಯಾರು ಅದರಿಂದ ಈಚೆ ಬರಬೇಕು, ಅವರು ಮುಖ್ಯವಾಗಿ ಇವತ್ತು ನಿಮ್ಮ ದೇವಸ್ಥಾನದ ಹತ್ರ ಇರ್ಬೋದು, ನಿಮ್ಮ ಮನೆ ಹತ್ರ ಇರ್ಬೋದು, ಎಲ್ಲಾದರೂ ಸರಿ ಭಿಕ್ಷುಕದವರು ಯಾರು ಓಡಾಡ್ತಿರ್ತಾರೆ ಅವ್ರನ್ನ ಇವತ್ತು ಗುರುತಿಸ್ಬಿಟ್ಟು ಅವ್ರಿಗೆ 1 ಲೋಟ ಕಾಫಿ ಕೊಡಿಸೋದು ಬೆಳಗ್ಗೆ ಆದರೆ, ಇಲ್ವಾ ಅವ್ರಿಗೇನಾದರೂ ಫುಡ್ ಕೊಡೋದು. ಇವತ್ತು ಎಸ್ಪೆಷಲಿ ಇವತ್ತು ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಒಂದು ಕಾಯಿನ್ ಕೊಡಿ ಅವ್ರ ಕೈಲಿ. ಕಾಯಿನ್ ಅಂತಂದರೆ 10 ರೂಪಾಯಿ ಕಾಯಿನ್ ಆಗಿರ್ಬೋದು, 5 ರೂಪಾಯಿ ಕಾಯಿನ್, ಅವ್ರಿಗೆ ಉಪಯೋಗ ಆಗಬೇಕು. ಆಮೇಲೆ ಕಾಯಿನ್ ಕೊಡಿ ಅಂತ ಹೇಳಿದ್ದಾರೆ ಅಂತ 1 ರೂಪಾಯಿ ಕೊಟ್ಬಿಟ್ರೆ ಆ 1 ರೂಪಾಯಿಗೆ ಪಾಪ ಅವ್ರು ಏನೂ ಮಾಡ್ಕೊಳಕ್ಕಾಗಲ್ಲ. ಮಕ್ಕಳಿಗೆ ಇವಾಗ 1 ರೂಪಾಯಿ ಚಾಕ್ಲೇಟ್ ಅಂತೂ ಇಲ್ಲವೇ ಇಲ್ಲ. ಸೊ ಏನು ಒಂದು 10 ರೂಪಾಯಿದು ಕಾಯಿನ್ ಬರುತ್ತೆ ನಿಮ್ಮ ಹತ್ರ, 5 ರೂಪಾಯಿ ಕಾಯಿನ 2 ಕಾಯಿನ್ ಕೊಡಿ, 10 ರೂಪಾಯಿ ಕಾಯಿನ 1 ಕಾಯಿನ್ ಕೊಡಿ. ನಿಮ್ಗೆ ಇಷ್ಟನಾ 10 ರೂಪಾಯಿದು 3 ಕಾಯಿನ್ ಕೊಡಿ, 30 ರೂಪಾಯಿ ಆಗುತ್ತೆ, ಇವತ್ತು 30. ಸೊ ಹೀಗೆ 5 ರೂಪಾಯಿದಾದರೂ 3 ಕಾಯಿನ್ ಕೊಡಿ. ಈ ಥರ ಮಾಡಿದ್ರೆ ಇವತ್ತು ತುಂಬ ನಿಮ್ಮ ಮನೆ ಹತ್ರ ಎಲ್ಲಿರ್ತಾರೋ ನೀವು ಹುಡ್ಕೋದೇನು ಬೇಡ, ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ತಾನೇ ಸಿಗ್ತಾರೆ. ಈ ಥರ ಮಾಡಿದ್ರೆ ನಾಳೆನೇ ನಿಮ್ಗೆ ಯಾವುದಾದ್ರೂ ಒಂದು ಪಾಸಿಟಿವ್ ನ್ಯೂಸು. ಅದು ಅತಿ ಹೆಚ್ಚು ಇವತ್ತು ಹಸ್ತ ನಕ್ಷತ್ರ ಕನ್ಯಾ ರಾಶಿ ಆಗಿರೋದ್ರಿಂದ 30ನೇ ತಾರೀಕು ಆಗಿರೋದ್ರಿಂದ ಈ ಒಂದು ದಿನದಲ್ಲಿ ನೀವು ಇದನ್ನು ಮಾಡ್ತಾ ಬನ್ನಿ. ಇದನ್ನು ಮಾಡಿದ್ರೆ ಬೇಗ ನೀವು ಸಾಲ ಮಾಡಿರೋದ್ರಿಂದ ನಾವು ಏನು ಅಂದ್ಕೊಂಡ್ಕೊಡ್ಬೇಕು, ನಮ್ಮ ಸಾಲ ತೀರಲಿ ಅಂತ ನಾವು ಅದೇ ದುಡ್ಡನ್ನು, ಅದೇ ಕಾಯಿನ್ ಹೇಳ್ತಾ ಇದ್ದೀನಿ, ನೀವು ನೋಟನ್ನು ಕೊಡಬೇಡಿ, ಅದೇ ದುಡ್ಡನ್ನು ಮನಸೋ ಇಚ್ಛೆ ಅವ್ರು ಚೆನ್ನಾಗಿರಲಿ, ಆ ದುಡ್ಡಲ್ಲಿ ಅವರು ಉಪಯೋಗ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಏನಾದ್ರು ತಿನ್ಬೇಕು ಅವರು, ಇಲ್ಲ ಆ 10 ರೂಪಾಯಿ ತೊಗೊಂಡ್ರೆ ಅವ್ರಿಗೆ ಏನಕ್ಕಾದರೂ ಬಳಕೆ ಆಗಬೇಕು,
ಆ ರೀತಿ ನೀವು ತುಂಬ ಚೆನ್ನಾಗಿದ್ದರೆ, ನಿಮ್ಮ ಕೈಲಿ ಶಕ್ತಿ ಇದ್ದರೆ 10 ರೂಪಾಯಿದು 3 ಕಾಯಿನ್ ಕೊಡಿ, 5 ರೂಪಾಯಿದು 3 ಕಾಯಿನ್ ಕೊಡಿ. ನಿಮ್ಮ ಕೈಲಿ ಆಗಿಲ್ವಾ ಒಂದೇ ಕಾಯಿನ್ ಕೊಡಿ, 2 ಕಾಯಿನ್ ಕೊಡೋಕೆ ಹೋಗಬೇಡಿ. ಸೊ ಈ ಥರ ಮಾಡಿದ್ರೆ ಅವ್ರಿಗೆ ಉಪಯೋಗ ಆಗುತ್ತೆ. ಖಂಡಿತವಾಗ್ಲೂ ನೀವು ಸಾಲದಿಂದ ಹೊರಗಡೆ ಬರ್ತೀರಾ. ಇದು ಸಿಂಪಲ್ ರೆಮಿಡಿ. ಇವತ್ತಿನ ಒಂದು ನಕ್ಷತ್ರಕ್ಕೆ, ಇವತ್ತಿನ ಒಂದು ರಾಶಿಗೆ, ಇವತ್ತಿನ ಡೇಟ್ಗೆ ಈ ರೆಮಿಡಿ ಪ್ರತಿಯೊಬ್ಬರು ಮಾಡಿ. ಯಾಕಂದರೆ ಸಾಲ ಅನ್ನೋದು ಎಲ್ಲರೂ ಕಾಡ್ತಾ ಇರುತ್ತೆ. ಸೊ ಈ ಸಾಲದಿಂದ ಹೊರಗಡೆ ಬರಬೇಕು ಅಂದರೆ ಸಿಂಪಲ್. ನಿಮ್ಮ ಹತ್ರ 10 ರೂಪಾಯಿ ಇಲ್ವಾ, 5 ರೂಪಾಯಿ ಇಲ್ವಾ, 30 ರೂಪಾಯಿ ಇಲ್ವಾ, ಈ ಕಾಯಿನನ್ನು ಹುಡುಕಿ ಇನ್ನು ಇವತ್ತು ಸಂಜೆವರೆಗೂ ಟೈಮ್ ಇದೆ. ಸೊ ಸಂಜೆ ಅಷ್ಟರಲ್ಲಿ ನಿಮ್ಮ ಕೈಲಾಗಿರೋ ಸಹಾಯ, ಕೈಲಾಗಿರೋದಕ್ಕಿಂತ ಈ ಒಂದು ಕಾಯಿನ್ ಹೌದು ಕಾಯಿನ್ಸನ್ನು ಕೊಟ್ಟರೆ ನಿಮಗೆ ಈ ಸಾಲದಿಂದ ಹೊರಗಡೆ ಬರ್ತೀರಾ. ಏನಾದರೂ ಯಾರಾದರೂ ಒಬ್ಬರು ಸಹಾಯ ಮಾಡ್ತಾರೆ, ಮತ್ತೆ ಸಹಾಯ ಮಾಡ್ತಾರೆ ಅಂತ ಸಾಲಕ್ಕೆ ಹೋಗಬೇಡಿ. ತುಂಬ ಸಾಲ, ತುಂಬ ಲೋನು ಯಾರಿದ್ದೀರೋ ಅವ್ರಿಗೆ ಈ ಒಂದು ಕೆಲಸನ ಮಾಡಿ ನೋಡಿ. ನಿಮಗೆ ನಾಳೆ ನಿಮ್ಗೆ ಯಾವುದಾದ್ರೂ ದುಡ್ಡು ಬರೋದಿದ್ರೆ ಖಂಡಿತವಾಗ್ಲೂ ಬರುತ್ತೆ. ಇಲ್ಲ ನಿಮ್ಮ ಒಂದು ಕೆಲಸದಲ್ಲಿ, ನಿಮ್ಮ ಸಂಸ್ಥೆಯಲ್ಲಿ ಸಂಬಳ ಕೊಟ್ಟಿರಲ್ಲ, ಕೆಲವರಿಗೆಲ್ಲ 1 ತಿಂಗಳು 2 ತಿಂಗಳು ಸಂಬಳ ಕೊಟ್ಟಿರಲ್ಲ, ಅದಾದರೂ ನಿಮ್ಮ ಕೈ ಸೇರುತ್ತೆ. ನಿಮ್ಗೆ ಯಾರಾದರೂ ದುಡ್ಡು ಕೊಡಬೇಕಾಗಿತ್ತಾ, ಅದಾದರೂ ನಿಮ್ಮ ಕೈ ಸೇರುತ್ತೆ. ಯಾವುದೋ ಒಂದು ರೂಪದಲ್ಲಿ, ಇಲ್ಲ ನಿಮಗೆ ಕೆಲಸ ಕೊಡ್ತೀವ ಅಂತ ಅಡ್ವಾನ್ಸ್ ರೂಪದಲ್ಲಾದರೂ ದುಡ್ಡು ಕೊಡ್ತಾರೆ. ಈ ನಾಳೆಯಿಂದ ನೋಡಿ ಒಂದು 3-4 ದಿನದಲ್ಲಿ ನಿಮಗೆ ಪಾಸಿಟಿವ್ ಆಗುತ್ತೆ. ಸೊ ಹಾಗಾಗಿ ಅದರಿಂದಾದರೂ ನಿಮ್ಮ ಸಣ್ಣ ಪುಟ್ಟ ಖರ್ಚುಗಳನ್ನ ಮಾಡ್ಕೊಳ್ಬೋದು, ನಿಮ್ಮ ಸಣ್ಣ ಪುಟ್ಟ ಸಾಲಗಳನ್ನ ಕೂಡ ತೀರಿಸ್ಕೊಳ್ಬೋದು. ಕೆಲವ್ರಿಗೆ ದೊಡ್ಡ ಮಟ್ಟದಲ್ಲಿ ಬರುತ್ತೆ, ಕೆಲವ್ರಿಗೆ ಸಣ್ಣ ಮಟ್ಟದಲ್ಲಿ ಬರುತ್ತೆ. ಯಾಕಂದರೆ ಅವರವರ ಆರ್ಥಿಕ ಪರಿಸ್ಥಿತಿಗೆ ತಕ್ಕಟ್ಟಾಗಿ ಬರುತ್ತೆ ಅಂತ ಹೇಳ್ತೀನಿ. ಸೊ ಈ ಒಂದು ರೆಮಿಡಿಯನ್ನು ಎಲ್ಲರೂ ಮಾಡ್ಬೋದಲ್ವಾ? ಹೌದು. ನಾವು ಕನ್ಯಾ ರಾಶಿ ಬಗ್ಗೆ ಹೇಳಿದ್ದಕ್ಕೆ ಅವ್ರು ಅಷ್ಟೇ ಇಲ್ಲ, ಇವತ್ತಿನ ರಾಶಿ, ಇವತ್ತಿನ ನಕ್ಷತ್ರಕ್ಕೆ ಸಾಲ ಯಾರಿಗಿರಲ್ಲ, ಬರೀ ಕನ್ಯಾ ರಾಶಿಯವ್ರಿಗಲ್ಲ. ಸಾಲ ಅನ್ನೋದು ಎಲ್ರೂ ಕಾಡ್ತಿರುತ್ತೆ. ಎಲ್ರಿಗೂ ಸಾಲ ಅಂದರೆ ಕೈ ಸಾಲ ಇಸ್ಕೊಬಿಟ್ಟು ನಾನು ಸಾಲ ಮಾಡ್ಕೊಂಡಿದ್ದೀನಿ ಅಂತ ಅಲ್ಲ. ನಮ್ಮ ಲೋನ್ ಇದ್ರೂ ಸಾಲನೇ, ಅದೊಂಥರ ಅದು ಅಫಿಷಿಯಲ್ ಸಾಲ. ಅದು ತುಂಬಾ ಜನ ಹಂಗೆ ಸಾಲ ಇಲ್ಲ ಅಂದ್ರೆ ಬ್ಯಾಂಕಲ್ಲಿ ಲೋನ್ ಇದೆ, ಸಾಲ ಅಲ್ವಾ ಅದು. ಅದಕ್ಕೂ ತಿಂಗಳು ನಾವು ಕಟ್ಟಲೇಬೇಕಲ್ಲ. ಸೊ ಹಾಗಾಗಿ ಸಾಲಕ್ಕೆ ಇದೊಂದು ತುಂಬ ಉಪಯುಕ್ತವಾದ ರೆಮಿಡಿ. ಸೊ ಇವತ್ತು ಒಂದು ದಿನ ಸಾಲ ನಿಮ್ಮ ಮುಂದಿನ ಸಾಲ ತೀರಿಸ್ಕೊಳ್ಳೋದಕ್ಕೆ ಸಾಲ ಮಾಡಬೇಡಿ. ನಿಮ್ಮ ಹತ್ರ ಇದ್ರೆ 5 ರೂಪಾಯಿ ಕಾಯಿನ್ ಕೊಡಿ, 10 ರೂಪಾಯಿ ಕಾಯಿನ್ ಕೊಡಿ. ತುಂಬ ನೀವು ಕೊಡೋಕ್ಕೆ ಇಷ್ಟ ಆಗಿ ನನ್ನ ಹತ್ರ ಇಲ್ಲ ಪರವಾಗಿಲ್ಲ 30 ರೂಪಾಯಿ ಹೋದ್ರೂ ಪರವಾಗಿಲ್ಲ ಅಂದರೆ 3 ಕಾಯಿನ್ ಕೊಡಿ. 5 ರೂಪಾಯಿದು 3 ಕಾಯಿನ್ ಕೊಡಿ, 2 ಕಾಯಿನ್ ಕೊಡಬೇಡಿ. ಓಕೆ. ಸೊ ಈ ಒಂದು ಮಾಹಿತಿ ರೆಮಿಡಿಯನ್ನು ಪ್ರತಿಯೊಬ್ಬರು ಪಾಲಿಸಿ. ಇವತ್ತಿನ ದಿನ, ಇವತ್ತು ಸಂಜೆವರೆಗೂ ಟೈಮ್ ಇದೆ. ಯಾರ್ಯಾರೆಲ್ಲ ಮಾಡ್ತೀರಾ ಮಾಡಿ. ನಾಳೆ ನಮ್ಮ ಒಂದು ನಂಬರ್ಗೆ ಕರೆ ಮಾಡಿ, ಇದೇ ಗ್ಯಾರಂಟಿ ಚಾನಲ್ಗೆ ಕರೆ ಮಾಡಿ, ನಾವು ಮಾಡಿದ್ದೀವಿ ಅಂತೇಳಿ. ಇಲ್ಲ ನಿಮ್ಗೆ ಪಾಸಿಟಿವ್ ಆಗುತ್ತಲ್ಲ, ಒಂದು 3-4 ದಿವಸದಲ್ಲಿ ಕರೆ ಮಾಡಿ ಹೇಳಿ. ಹೌದು, ಖಂಡಿತವಾಗ್ಲೂ ನಿಮ್ಮ ಕರೆ ನಾವು ಸ್ವೀಕರಿಸ್ತೀವಿ. ಹಾಗಾಗಿ ಮತ್ತೆ ನೋಡಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಕಿಟ್ ಅನ್ನ ಕೊಡ್ತಾ ಇದ್ದೀವಿ ನಮ್ಮ ಕಡೆಯಿಂದ ಅಂತ ಹೇಳ್ತಾ ಬಂದ್ವಿ. ತುಂಬಾ ಜನದ ಕುತೂಹಲ ಇದೆ. ಹೌದು, ಕೇಳೋಣ ಅಂತಿದ್ದೆ. ಸೊ ಇದು ಕಿಟ್ ನಾವು ಕೊಡ್ತೀವಿ ಅಂತ ಹೇಳಿದ್ವಿ, ಬಟ್ ಅವರಿಗೆ ಹೇಗಿರುತ್ತೆ ಏನಿರುತ್ತೆ ಅನ್ನೋ ತುಂಬಾ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಹೌದು. ಯಾಕಂದ್ರೆ ನಾವು ಎಲ್ರಿಗೂ ಅವರ ಒಂದು, ನಾವು ತುಂಬ ಜಾಸ್ತಿ ಏನು ಹೇಳ್ತಿಲ್ಲ. ಯಾಕಂದರೆ ನಿಮಗೆ ಮುಹೂರ್ತ ಪ್ಲಸ್ ಕಿಟ್ಟನ್ನು ಕೊಡ್ತಾ ಇದ್ದೀವಿ. ಆ ಕಿಟ್ಟು ಹೇಗಪ್ಪ ಇರುತ್ತೆ ಅಂದರೆ, ಕೆಲವರಿಗೆ ಕುತೂಹಲ, ಫೋನ್ ಮಾಡಿ ಕೇಳ್ತಿರ್ತಾರೆ ನಮ್ಮ ಸಂಸ್ಥೆಯಲ್ಲಿ, ಹೇಗಿರುತ್ತೆ, ಏನು ಕೊಡ್ತೀರಾ, ಯಾವ ರೀತಿ ಇದನ್ನು ನಾವು ಇದು ಮಾಡಬೇಕು, ಪೂಜೆ ಮಾಡಬೇಕು ಅಂತ. ಬಟ್ ನಾವೊಂದು ವಿಟಿಯನ್ನು ಕಳಿಸ್ತೀವಿ ಅಂತಂದರೆ, ಒಂದು ವಿಡಿಯೋವನ್ನು ಕಳಿಸ್ತೀವಿ. ಮುಹೂರ್ತ ಪ್ಲಸ್ ಇದೊಂಚೂರು ಓಪನ್ ಮಾಡಬೇಕಾಗ್ತಿಲ್ವಲ್ಲ, ಹಾಂ ಸೀಸರ್ ಇದ್ರೆ ತರಿಸ್ಬೇಕು. ಮುಹೂರ್ತ ಪ್ಲಸ್ ಕಿಟ್ಟು, ಈ ಕಿಟ್ ಜೊತೆಗೆ ನಿಮಗೆ ನಿಮ್ಮ ಒಂದು ಫೋನಲ್ಲಿ ಮುಹೂರ್ತವನ್ನು ಕೊಡ್ತಾ ಇದ್ದೀವಿ. ನಿಮ್ಮ ವಾಟ್ಸಪ್ ನಂಬರ್ಗೆ ಯಾರು ನಮ್ಮ ನಂಬರ್ಗೆ ಕರೆ ಮಾಡಿ ನಮ್ಮ ಸಂಸ್ಥೆಗೆ ಹೇಳಿರ್ತಾರೋ ಅವರು ಒಂದು ಕಿಟ್ಟನ್ನು ಕೊಡ್ತಾ ಇದ್ದೀವಿ. ಸೊ ಈ ನೋಡಿ, ಇಲ್ಲಿ ಕಾಣಿಸ್ತಿದೆ, ಝೂಮ್ ಮಾಡಿ ತೋರಿಸಿ. ಈ ಒಂದು ಕಿಟ್ಟನ್ನು ಕೊಡ್ತಾ ಇದ್ದೀವಿ. ಸೊ ಇದು ಓಪನ್ ಮಾಡೋಕ್ಕಾಗ್ತಿಲ್ಲ, ಎಲ್ಲ ಪ್ಯಾಕ್ ಮಾಡಿರ್ತಾರಲ್ವಾ, ಹಾಗಾಗಿ ಒಂದು ಸೀಸರ್ ಇದ್ದರೆ ತರಿಸಿ. ಸೊ ಈ ಕಿಟ್ಟನ್ನು ನೀವು ತೊಗೊಂಡೋಗಿ ನಿಮ್ಮ ದೇವ್ರ ಮನೆಯಲ್ಲಿ ನೀವೇನು ಹಬ್ಬ ಮಾಡ್ತೀರಾ, ವರಮಹಾಲಕ್ಷ್ಮಿ ವ್ರತ ಏನು ಮಾಡ್ತೀರಾ ಅವ್ರಿಗೋಸ್ಕರ, ಯಾಕಂದರೆ ಮನೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಒಂದು ಒಳ್ಳೆಯ ಫಲಕ್ಕೋಸ್ಕರ, ಒಳ್ಳೆಯ ಯೋಗಕ್ಕೋಸ್ಕರ ನಾವು ಇದನ್ನು ಕೊಡ್ತಾ ಬರ್ತಾಯಿದ್ದೀವಿ. ಸೊ ಈ ಕಿಟ್ಟನ್ನು ತೋರ್ಸೋಣ ಅಂದರೆ ಓಪನ್ ಆಗ್ತಿಲ್ವಲ್ಲ, ಒಂಚೂರು ಸೀಸರ್ ತರಿಸಿ ಮೇಡಮ್. ಓಕೆ ಮೇಡಮ್, ಹೇಳಿ. ಸೊ ಏನು ಮಾಡ್ತೀರಾ, ಈ ಒಂದು ಕಿಟ್ಟನ್ನು ನೀವು ನಿಮ್ಮ ಒಂದು ಆನ್ಲೈನ್ ಮೂಲಕ ಕೂಡ ನೀವು ತರಿಸ್ಕೊಳ್ಬೋದು. ನಾವು ಕಿಟ್ ತೋರಿಸ್ತಾ ಇದ್ವಿ ಹೇಗಿರುತ್ತೆ ಏನಿರುತ್ತೆ ಅದರಲ್ಲಿ ಅಂತ ಹೇಳಿ. ಸೊ ಇದು ವರಮಹಾಲಕ್ಷ್ಮಿ
ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಕಡೆಯಿಂದ ಮೀತಾ ಆಸ್ಟ್ರೋ ವರ್ಲ್ಡ್ ಕಡೆಯಿಂದ ಮೀತಾ ಕ್ರಿಸ್ಟಲ್ ಕಡೆಯಿಂದ ಕೊಡ್ತಾ ಇರೋ ಒಂದು ಕಿಟ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರೂ ಈ ಕಿಟ್ಟನ್ನು ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ. ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ, ಹಾಗೆ ಆಗಲಿಲ್ವಾ ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿ ನೀವೇ ಬಂದು ತಗೊಳ್ಬೋದು. ಇದರ ಜೊತೆ ನಿಮಗೆ ಮುಹೂರ್ತ, ದೇವಿಗೆ ಉಡಿಸೋವಂತಹ ಒಂದು ಬಣ್ಣ, ಸೀರೆಯ ಬಣ್ಣ, ಮತ್ತು ಯಾವ ಹೂವು, ಯಾವ ಹಣ್ಣಿಟ್ಟು ಪೂಜೆ ಮಾಡಬೇಕು, ಯಾವ ಒಂದು ನೈವೇದ್ಯವನ್ನು ಮಾಡಬೇಕು ಅನ್ನೋದು ಕಂಪ್ಲೀಟು ನಾವು ಆ ವಿಡಿಯೋದಲ್ಲಿ ಕೊಡ್ತಾಯಿದ್ದೀವಿ. ಹಾಗೆ ಅದರ ಜೊತೆ ನೋಡಿ ಈ ಕಿಟ್ ಕೊಡ್ತಾಯಿದ್ದೀವಿ. ಈ ಕಿಟ್ಟು ಏನಪ್ಪ ಅಂತಂದರೆ ನೋಡಿ, ಇದರಲ್ಲಿ ಈ ರೀತಿ ಇರುತ್ತೆ. ನಮ್ಮ ಕಡೆಯಿಂದ ಕೊಡ್ತಿರೋದು ನೋಡಿ, ಇದು ಒಂದು ಗುರು, ನಾನು ಏನು ಹೇಳ್ತಾ ಇದ್ದೆ, ಗುರುವಿನ ಒಂದು ಸ್ಟೋನ್ ಆಗಿರುತ್ತೆ. ನಿಮ್ಮ ಮನೆಯಲ್ಲಿ ಗುರುವಿನ ಒಂದು ಸ್ಟೋನು ಇದಾಗಿರುತ್ತೆ ನೋಡಿ. ಇದು ಕುಬೇರ ಅಂತಂದರೆ ಗೊತ್ತಲ್ಲ, ತುಂಬ ಪವರ್ಫುಲ್ಲು ಮನಿ. ಸೊ ಈ ಕುಬೇರನ ಒಂದು ಸ್ಟೋನನ್ನು ನಾವು ಕೊಡ್ತಾಯಿದ್ದೀವಿ. ಈ ಕುಬೇರನ ಸ್ಟೋನು ಗುರು ಶುಕ್ರ ಅಂತ ಹೇಳಿದೆ ನೋಡಿ, ಇದು ಶುಕ್ರ. ಈ ಶುಕ್ರನ ಒಂದು ಸ್ಟೋನನ್ನು ಕೂಡ ನಾವು ಕೊಡ್ತಾಯಿದ್ದೀವಿ. ಸೊ ಈ ಗುರು ಶುಕ್ರ ಮತ್ತು ಕುಬೇರನ ಸ್ಟೋನ್ ಜೊತೆಗೆ ನಮ್ಮಲ್ಲಿ ಈ ಒಂದು ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂಥ, ಮುಖ್ಯವಾಗಿ ಪೂಜೆಗೆ ಬೇಕಾಗಿರುವಂಥ ಕೆಲವೊಂದು ಸಣ್ಣ ಐಟಮ್ನ ಇದರಲ್ಲಿ ಹಾಕಿದ್ದೀವಿ. ಇದು ನೀವು ಪೂಜೆ ಮಾಡಿದಾಗ ತುಂಬ ಲಕ್ಷ್ಮಿಗೆ ತುಂಬ ಪ್ರಿಯ ಆಗಿರೋವಂಥ ಒಂದು ಐಟಮ್ ಆಗಿರುತ್ತೆ, ವಸ್ತು ಆಗಿರುತ್ತೆ. ಇದನ್ನೆಲ್ಲ ಇಟ್ಟು ಪೂಜೆ ಮಾಡಿದಾಗ ನಿಮ್ಮ ಮನೇಲಿ ಯಾವಾಗಲೂ ನಿಮ್ಮ ಮನೇಲಿ ಸಕಲ ಸಂಪತ್ತು, ಐಶ್ವರ್ಯ, ಜೊತೆಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಇಷ್ಟು ನಿಮ್ಮಲ್ಲಿರುತ್ತೆ ಅಂತ ಹೇಳ್ತೀನಿ. ಸೊ ಇದಕ್ಕೋಸ್ಕರ ನಾವೇನು ಮನೇಲಿ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತೀವಿ. ಸೊ ಈ ಕಿಟ್ಟನ್ನು ನೀವು ನಮ್ಮ ಸಂಸ್ಥೆಗೆ ಕರೆ ಮಾಡಿ ತರಿಸ್ಕೊಳ್ಳಿ. ಇದನ್ನು ದೇವ್ರ ಮುಂದೆ ಇಟ್ಟು ಎಲ್ಲರೂ ಕೂಡ ಪೂಜೆ ಮಾಡಿ ಕೇಳ್ಕೊಳ್ಳಿ. ಮತ್ತು ನಿಮ್ಮ ಪೂಜೆ ಆದಮೇಲೆ, ಯಾಕಂದರೆ ನೀವೇ ಇದಕ್ಕೆ ಎಲ್ಲ ಶಕ್ತಿ ತುಂಬಿಸ್ಬಿಟ್ಟಿರ್ತೀರ, ಕೇಳ್ಕೊಂಡಿರ್ತೀರ, ಅವತ್ತು ತುಂಬ ಒಳ್ಳೆ ದಿನ, ಒಳ್ಳೆ ಮುಹೂರ್ತದಲ್ಲಿ ಇದನ್ನು ಇಟ್ಟು ಪೂಜೆ ಮಾಡಿ. ಯಾಕಂದರೆ ದೇವ್ರ ಮುಂದೆ ನೀವು ಅವತ್ತು ಏನೇನೆಲ್ಲ ಇಟ್ಟಿರ್ತೀರ, ತುಂಬ ಶ್ರದ್ಧಾ ಭಕ್ತಿಯಿಂದ ಇಟ್ಟಿರ್ತೀರ. ಹಾಗಾಗಿ ಆ ಪುಣ್ಯ ಕೂಡ ಇದರಲ್ಲಿ ಇರುತ್ತೆ. ಅದು ಕೇಳಿಕೊಂಡು ನೀವು ಇಟ್ಕೊಂಡಾಗ ಇದನ್ನು ನೀವು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಬೋದು. ಈ ಬಾಕ್ಸ್ನ ಹಂಗೆ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಬೋದು, ಅಥವಾ ನಿಮ್ಮ ಮನೆಯ ದೇವ್ರ ಮನೆಯಲ್ಲಿ ಕೂಡ ಇದನ್ನು ಇಟ್ಕೊಳ್ಬೋದು. ದೇವ್ರ ಮನೆಯಲ್ಲಿಟ್ಟು 4 ವಾರ ಕೂಡ ಇದನ್ನು ಪೂಜೆ ಮಾಡಿ. ಹಾಗೆ ದೇವ್ರ ಮನೆ ಕ್ಯಾಶ್ ಬಾಕ್ಸಲ್ಲಿ, ಅದಾದಮೇಲೆ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ. ನೀವು ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಗುರುವಿನ ಅನುಗ್ರಹ ಬೇಕು ಅಂದರೆ ನಿಮಗೆ ತೋರಿಸಿರೋಂಥ ಈ ಗುರುವಿನ ಸ್ಟೋನನ್ನು ನೀವು ಕ್ಯಾರಿ ಮಾಡಿ ನಿಮ್ಮ ಪಾಕೆಟಲ್ಲಿ. ಯಾಕಂದರೆ ನಿಮ್ಮ ಪಾಕೆಟಲ್ಲಿ, ನಿಮ್ಮ ಪರ್ಸಲ್ಲಿ ಇಟ್ಕೊಂಡು ಹೋಗ್ಬೋದು. ನಿಮಗೆ ಎಲ್ಲ ಕೆಲಸ ಕೂಡ ನಿಮಗೆ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಹಾಗೆ ಈ ಕುಬೇರನ ಸ್ಟೋನು, ನಿಮ್ಗೆ ಯಾರಾದರೂ ದುಡ್ಡು ಕೊಡಬೇಕಾ, ನಿಮಗೆ ದುಡ್ಡಿನ ಒಂದು ಏನಾದರೂ ಆಗಬೇಕು, ದುಡ್ಡು ಬರಬೇಕು, ಇಲ್ಲ ನಿಮಗೆ ದುಡ್ಡಿನ ಅವಶ್ಯಕತೆ ಇದೆ, ಅದರಿಂದ ಏನಾದರೂ ಕೆಲಸ ಆಗಬೇಕು, ಅದಕ್ಕಾಗಿ ಈ ಕುಬೇರನ ಸ್ಟೋನನ್ನು ಕ್ಯಾರಿ ಮಾಡಿ. ಖಂಡಿತ ನಿಮಗೆ ಆ ಕೆಲಸ ಆಗುತ್ತೆ. ಹಾಗೆ ನೋಡಿ, ಶುಕ್ರ ಅಂದರೆ ಗೊತ್ತಲ್ವಾ, ಶುಕ್ರ ಅಂದರೆ ನಮ್ಗೆ ಒಳ್ಳೆ ಕೆಲಸ, ದುಡ್ಡು, ನಾವು ಹೋಗುವಂಥ ಕೆಲಸ ಪಾಸಿಟಿವ್ ಆಗೋದು ಆಗಬೇಕು ಅಂತಂದರೆ ಈ ಒಂದು ಸ್ಟೋನನ್ನು ನಿಮ್ಮ ಪರ್ಸಲ್ಲಿ ಕ್ಯಾರಿ ಮಾಡಿ. ಹಾಗೆ ಈ ಒಂದು ಸ್ಟೋನು ನೀವು ಎಲ್ಲಾದರೂ ಹೋಗ್ಬೇಕಾದ್ರೆ ಜಸ್ಟ್ ಕೈಯಲ್ಲಿ ಇಟ್ಕೊಳ್ಳಿ. ಸೊ ಇದನ್ನು ಮಾಡಿದಾಗ ನಿಮ್ಮ ಕೆಲಸ ಎಲ್ಲ ಪಾಸಿಟಿವ್ ಆಗುತ್ತೆ. ಗುರು, ಶುಕ್ರ ಮತ್ತು ಕುಬೇರ ಎಲ್ಲರೂ ನಿಮ್ಮ ಮನೇಲಿ ಇರ್ತಾರೆ. ಜೊತೆಗೆ ನಿಮಗೆ ಲಕ್ಷ್ಮಿಗೆ ಪ್ರಿಯ ಆಗಿರೋ ಕೆಲವೊಂದು ಐಟಮ್ನ ಹಾಕಿದ್ದೀವಿ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ತುಂಬ ಇಷ್ಟವಾಗಿರೋಂಥ ಐಟಮು, ಅದು ಸದಾ ನಿಮ್ಮ ಮನೇಲಿ, ಯಾವಾಗಲೂ ನಿಮ್ಮ ಮನೇಲಿ ಸಕಲ ಸಂಪತ್ತು, ಐಶ್ವರ್ಯ ತುಂಬಿರುತ್ತೆ ಅಂತ ಹೇಳ್ತೀನಿ. ಓಕೆ ಮೇಡಮ್, ಸದ್ಯಕ್ಕೆ ಒಬ್ಬರು ಕಾಲರ್ ಇದ್ದಾರೆ, ತಗೊಳ್ಳೋಣ. ಹಲೋ ಮೇಡಮ್, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಮಸ್ತೆ ಮೇಡಮ್, ನಾವು ಬೆಳಗಾವಿಯಿಂದ. ಓಕೆ, ಏನು ಹೆಸರು? ಲಕ್ಷ್ಮಿ ಅಂತ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 1/1/2011. 2011. ಓಕೆ, ಹುಟ್ಟಿದ ಸಮಯ? 5:07 ಮೇಡಮ್, ಸಂಜೆ. 5:07? ಹಾಂ ಮೇಡಮ್. ಓಕೆ, ಏನು ಕೇಳಬೇಕಿತ್ತು? ಅವನ ಎಜುಕೇಶನ್ ಹೆಂಗೆ ಅಂತ ಮೇಡಮ್. ಸಂಜೆ 5:07. ಓಕೆ, ಸಂಜೆ 5:07. ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು ಅಂದೆ, ಮಾತಾಡಿ ಮೇಡಮ್. ನಮಸ್ತೆ ಮಾ. ಹಾಂ ಮೇಡಮ್. ಹೇಗಿದ್ದೀರಾ? ಹಾಂ, ಚೆನ್ನಾಗಿದ್ದೀರಾ? ಹಬ್ಬ ಮಾಡ್ತಾ ಇದ್ದೀರಾ ಅಂದೆ. ಹಾಂ, ಮಾಡ್ತಾ ಇದೀವಿ ಮೇಡಮ್. ನಮ್ಮಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಕಿಟ್ಟನ್ನು ಕೊಡ್ತಾ ಇದ್ದೀವಿ. ನಮ್ಮ ನಂಬರ್ಗೆ ಕರೆ ಮಾಡಿ ತರಿಸ್ಕೊಳ್ಳಿ, ನಿಮ್ಮ ಮನೆಗೆ ತುಂಬ ಒಳ್ಳೆಯದಾಗತ್ತೆ.
ನೋಡಿ ನಿಮ್ಮದು ವೃಶ್ಚಿಕ ರಾಶಿ, ನಿಮ್ಮ ಮಗಂದು ಅನುರಾಧ ನಕ್ಷತ್ರ ಬರುತ್ತೆ, ಹೌದಾ? ಹಾ ಅನುರಾಧ ನಕ್ಷತ್ರ ಬರುತ್ತೆ ಮೇಡಮ್. ಹಾ ಮೇಡಮ್ ಕೇಳಿಸ್ತಾ ಇದೆ. ಯಾವುದ್ರ ಬಗ್ಗೆ ಕೇಳಬೇಕು? ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ. ನಿಮ್ಮ ಮಗನಿಗೆ ಇವಾಗ ಯಾವ ಲಗ್ನ ಬರುತ್ತೆ ಮೇಡಮ್? ಬುಧ ದಶೆ ನಡೀತಾ ಇದೆ. ನಿಮ್ಮ ಮಗನಿಗೆ ಲಗ್ನ ಬಂದು ಮಿಥುನ ಲಗ್ನ ಬರುತ್ತೆ ಅಮ್ಮ. ವೃಶ್ಚಿಕ ರಾಶಿ ಮಿಥುನ ಲಗ್ನ ಬರುತ್ತೆ. ಹಾ ಓಕೆ ಮೇಡಮ್. ಎಜುಕೇಷನ್ನು ಅಂತ ಬಂದಾಗ ಬುಧ ಇವಾಗ ಚೆನ್ನಾಗಿದೆ ಅಲ್ವಾ, ಆದರೆ 6ನೇ ಮನೇಲಿ ಬುಧ ಇದ್ದಾನೆ. ಸ್ವಲ್ಪ ಎಲ್ಲೋ ಒಂದು ಕಡೆ ಮಿಸ್ ಹೊಡಿಬೋದು. ಅದು ಬಿಟ್ಟರೆ ತುಂಬ ಚೆನ್ನಾಗಿದೆ ಟೈಮು. ಎಜುಕೇಷನ್ ಬ್ರೇಸ್ಲೆಟ್ ಒಂದು ತಗೊಳ್ಳಿ, ನಮ್ಮ ನಂಬರ್ಗೆ ಕರೆ ಮಾಡಿ. ನೀವು ಕಂಟಿನ್ಯೂ ಮಾಡಿ. ಓಕೆ ಮೇಡಮ್, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಹೌದು, ಈಗಾಗಲೇ ಓಕೆ, ಧನ್ಯವಾದ ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಸೊ ಧನ್ಯವಾದ ಮೇಡಮ್. ಓಕೆ, ಈಗಾಗಲೇ ನೀವು ಹಬ್ಬವನ್ನು ಮಾಡ್ತಾ ಇದ್ದೀರಾ. ಈಗ ನಾವು ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ದೀವಿ, ವರಮಹಾಲಕ್ಷ್ಮಿ ಕಿಟ್ ಸಿಗುತ್ತೆ, ಕುಬೇರ ಇರುತ್ತೆ, ಕುಬೇರನ ಸ್ಟೋನ್ ಇರುತ್ತೆ, ಹಾಗೆ ಶುಕ್ರನ ಸ್ಟೋನ್ ಇರುತ್ತೆ, ಗುರು ಸ್ಟೋನ್ ಇರುತ್ತೆ ಅಂತ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ನಾವು ಅದನ್ನು ತೋರಿಸಿದ್ವಿ ನಿಮಗೆ ಹೇಗಿರುತ್ತೆ ಅಂತ ಹೇಳಿ. ಸೊ ನೀವು ಅಷ್ಟೇ ನಿಮ್ಮ ಹಬ್ಬಕ್ಕೋಸ್ಕರ ಅದನ್ನು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನೀವು ಕೂಡ ತರಿಸ್ಕೊಂಡು ನಿಮ್ಮ ಈ ವರ್ಷದ ಹಬ್ಬವನ್ನು ಮಾಡಿ ಇನ್ನಷ್ಟು ಲಕ್ಷ್ಮಿನ ಹೆಚ್ಚಾಗಿ ಒಲಿತಾಳೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶುಭ ಮುಹೂರ್ತ ಕೂಡ ಪಡ್ಕೋಬಹುದು. ಸೊ ಇದಾಗಿತ್ತು ಇವತ್ತಿನ ಶುಭ ಮಸ್ತು ವಿಶೇಷ ನೇರಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ವರಮಹಾಲಕ್ಷ್ಮಿ ಹಬ್ಬದ ಶುಭ ಮುಹೂರ್ತ, ರಾಜಯೋಗದ ಶುಭ ಮುಹೂರ್ತ ಕೊಡಲಾಗುತ್ತದೆ. ದೇವಿಗೆ ಯಾವ ಬಣ್ಣದ ಸೀರೆ, ಯಾವ ಫಲ ಹಾಗೆ ನೈವೇದ್ಯ ಹೂವು ಅರ್ಪಿಸಬೇಕು, ಈ ಎಲ್ಲಾ ಮಾಹಿತಿ ಕೊಡಲಾಗುತ್ತದೆ. ಸಂಪರ್ಕಿಸಿ 9739342626.